ಜಾಲಿವುಡ್ ಸ್ಟುಡಿಯೋಗೆ ಡಬಲ್ ಶಾಕ್. ಇಂದು ಬೆಸ್ಕಾಂನಿಂದ ಮತ್ತೊಂದು ನೋಟಿಸ್ ರೆಡಿಯಾಗಿದೆ. 10 ಗಂಟೆಯ ಬಳಿಕವಾಗಿ ನೋಟಿಸ್ ಅನ್ನು ನೀಡಲು ತಯಾರಿ ಕೂಡ ಆಗ್ತಾ ಇದೆ. ನೋಟಿಸ್ ಅನ್ನು ನೀಡಲಿರುವಂತದ್ದು ಬಿಡದಿ ಉಪ ವಿಭಾಗದ ಎಇಇ ಮೋಹಿತ್. ನೋಡಿ, ಮತ್ತೊಂದು ಬಿಗ್ ಶಾಕ್ ಇದು. 10 ಗಂಟೆಯ ಬಳಿಕವಾಗಿ ನೋಟಿಸ್ ನೀಡಬೇಕು ಅಂತ ತಯಾರಿ ಕೂಡ ಆಗ್ತಾ ಇದೆ. ನೋಟಿಸ್ ಅನ್ನು ನೀಡಲಿರುವಂತದ್ದು ಬಿಡದಿ ಉಪ ವಿಭಾಗದ ಎಇಇ ಮೋಹಿತ್ ಅವರು. ಸ್ಥಳೀಯ ಪ್ರಾಧಿಕಾರದಿಂದ ನಕ್ಷೆ ಅನುಮೋದನೆಯನ್ನ ಪಡೆದುಕೊಂಡಿಲ್ಲ. ಅನುಮತಿಯನ್ನ ಪಡೆಯದೆ ವಿದ್ಯುತ್ ಸ್ಥಾವರ ಸ್ಥಾಪನೆಯ ಆರೋಪ ಕೇಳಿ ಬರ್ತಾ ಇದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮ ಉಲ್ಲಂಘನೆಯಾಗಿದೆ. ಬೆಸ್ಕಾಂ ನಿಯಮ ಪಾಲಿಸದಂತಹ ಆರೋಪದ ಹಿನ್ನೆಲೆಯಲ್ಲಿ ಬಿಗ್ ಶಾಕ್ ಎದುರಾಗಿದೆ. ನೋಡಿ, ಒಂದಾದ್ಮೇಲೆ ಮತ್ತೊಂದು ಶಾಕ್. ಈಗ ಏನಪ್ಪಾ ಅಂತಂದ್ರೆ ಜಾಲಿವುಡ್ ಸ್ಟುಡಿಯೋಗೆ ಡಬಲ್ ಶಾಕ್. ನಿನ್ನೆ ಒಂದು ಶಾಕ್ ಆದ್ರೆ ಇವತ್ತೊಂದು ಶಾಕ್. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ನೋಡ್ತಾ ಇದ್ರೆ ಒಂದು ಘಟನೆಯನ್ನ ನೋಡ್ತಾ ಇದ್ರೆ ಯಾವುದೇ ನಿಯಮಗಳನ್ನ ಇವರು ಪಾಲನೆ ಮಾಡಿಲ್ವಾ ಈ ಒಂದು ಸ್ಟುಡಿಯೋ ಅನ್ನುವಂತಹ ಪ್ರಶ್ನೆಗಳು ಬರ್ತಾ ಇದೆ. ಈ ವಿಚಾರಗಳು ಕೂಡ ಇನ್ನು ಬಿಗ್ ಬಾಸ್ ಟೀಮ್ಗೆ ಏನಿದೆ ಅವ್ರಿಗೆ ಗೊತ್ತಿಲ್ವಾ ಮಾಹಿತಿ. ಈಗ ನೋಡಿ, ಇವ್ರು ಮಾಡೋ ತಪ್ಪಿನಿಂದಾಗಿ ಇವ್ರಿಗೂ ಕೂಡ ಪನಿಷ್ಮೆಂಟ್ ಅನ್ನೋಂತಹ ರೀತಿಯಾಗಿದೆ. ಅಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಜೊತೆಗೆ ಅವೆಲ್ಲವೂ ಇವರೇ ಭರಿಸ್ಕೊಡ್ಬೇಕಾಗತ್ತಾ? ಹೇಗೆ ಆ ನೆಸ್ಟವನ್ನೆಲ್ಲ ಸ್ಟುಡಿಯೋ ಭರಿಸ್ಕೊಡುತ್ತಾ? ಹೇಗೆ ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಕುಸುಮ, ಜಾಲಿವುಡ್ ಸ್ಟುಡಿಯೋ ಮಾಡದಂತ ಎಡವಟ್ಟಾಗಿರ್ಬೋದು ಅಥವಾ ನಿರ್ಲಕ್ಷ್ಯದಿಂದಾಗಿ ಇವತ್ತು ಬಿಗ್ ಬಾಸ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿರುವಂತದ್ದು. ಒಂದ್ ಕಡೆ ನಿನ್ನೆ ತಹಶೀಲ್ದಾರ್ ಪೊಲೀಸ್ ಇಲಾಖೆ ಅಧಿಕಾರಿಗಳು ಜಾಲಿವುಡ್ ನ ಸ್ಟುಡಿಯೋಗೆ ಬೀಗವನ್ನ ಜಡಿದಿದ್ರೆ ಇವತ್ತು ಮತ್ತೊಂದು ಡಬಲ್ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಬಿಡದಿಯ ಬೆಸ್ಕಾಂನವರು ಒಂದು ನೋಟಿಸ್ ಅನ್ನ ಸರ್ವ್ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಬೆಳಿಗ್ಗೆ 10 ಗಂಟೆಯ ನಂತರ ಜಾಲಿವುಡ್ ನ ಆಡಳಿತ ಮಂಡಳಿ ಅಥವಾ ಸಿಬ್ಬಂದಿಗಳಿಗೆ ಒಂದು ನೋಟಿಸ್ ಅನ್ನ ಕೊಡುವಂತ ಸಾಧ್ಯತೆಗಳಿರುವಂತದ್ದು. ಏನು ಜಾಲಿವುಡ್ ನ ಸ್ಟುಡಿಯೋದವರು ಈ ಹಿಂದೆ ಕೂಡ ಸಾಕಷ್ಟು ನೋಟಿಸ್ ಅನ್ನ ಕೊಟ್ಟರು, ಎಲ್ಲದಕ್ಕೂ ಕೂಡ ನಿರ್ಲಕ್ಷ್ಯವನ್ನು ಮಾಡಿದ್ರು. ಯಾವ ನೋಟಿಸ್ಗೂ ಕೂಡ ಉತ್ತರವನ್ನ ಕೊಟ್ಟಿರಲಿಲ್ಲ. ಯಾವಾಗ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಕೊಟ್ಟು ಅವಾಗ ಜಿಲ್ಲಾಧಿಕಾರಿಗಳು ಕೂಡ ಎಚ್ಚೆತ್ಕೊಂಡ್ರು. ಈಗ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಂಡಿರುವಂತದ್ದು. ಯಾಕೆ ಜಾಲಿವುಡ್ ನಲ್ಲಿ ವಿದ್ಯುತ್ ಸಂಪರ್ಕ ಕಟ್ ಮಾಡಬಾರದು ಅನ್ನೋ ಒಂದು ತಿಳುವಳಿಕೆ ನೋಟಿಸ್ ಅನ್ನ ಇವತ್ತು ಕೊಡುವಂತದ್ದು. ಇವತ್ತೇನಾದ್ರೂ ನೋಟಿಸ್ ಅನ್ನ ಕೊಟ್ಟು ಇವತ್ತು ಏಕಾಏಕಿ ಏನಾದ್ರು ಜಾಲಿವುಡ್ ಸ್ಟುಡಿಯೋಗೆ ಏನಾದ್ರು ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡಿದ್ದಲ್ಲಿ ಒಂದು ಡಬಲ್ ಶಾಕ್ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಕೋರ್ಟ್ ನ ಮೊರೆ ಹೋಗ್ಲಿಕ್ಕೆ ಜಾಲಿವುಡ್ ನ ಸ್ಟುಡಿಯೋದವರು ಸಿದ್ಧತೆ ಮಾಡ್ಕೊತಾ ಇದ್ರೆ, ಈತ ಬೆಸ್ಕಾಂ ನ ಇಲಾಖೆ ಅಧಿಕಾರಿಗಳು ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡ್ಬೇಕು ಅಂತ ಹೇಳಿ ಒಂದಷ್ಟು ಸಿದ್ಧತೆಯನ್ನ ಮಾಡ್ಕೊಂತ ಇರೋದ್ರಿಂದ ಜಾಲಿವುಡ್ ಸ್ಟುಡಿಯೋಗೆ ಈಗ ಡಬಲ್ ಶಾಕ್ ಹೊಡೆತ ಬೀಳುವಂತದ್ದು. ಒಂದ್ ಕಡೆ ಕೋರ್ಟ್ ನಲ್ಲಿ ಏನಾದ್ರು ತೀರ್ಪು ಜಾಲಿವುಡ್ ಸ್ಟುಡಿಯೋಗೆ ಓಪನ್ ಮಾಡಿ ಅಂತ ಬಂದ್ರೆ ಅದ್ರ ಬೆಸ್ಕಾಂ ನ ಇಲಾಖೆ ಅಧಿಕಾರಿಗಳು ಸಂಪರ್ಕ ಕೊಡ್ತಾರ ಅನ್ನೋದು ಕೂಡ ಒಂದಷ್ಟು ಗೊಂದಲಗಳಿರುವಂತದ್ದು. ಹಾಗಾಗಿ 10 ಗಂಟೆ ನಂತರ ಒಂದು ನೋಟಿಸ್ ಅನ್ನ ಕೊಟ್ಟು ಯಾವ ರೀತಿ ಅಂದ್ರೆ ಜಾಲಿವುಡ್ ನ ಸಿಬ್ಬಂದಿಗೆ ನೋಟಿಸ್ ಅನ್ನ ಕೊಟ್ಟು ಯಾವ ರೀತಿ ಅವ್ರ ಹತ್ರ ಉತ್ತರ ಪಡ್ಕೊತಾರೆ ಅಥವಾ ಏನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಂದಷ್ಟು ನಿಯಮ ಮೀರಿ ನಡೆಸ್ತಾ ಇರೋದ್ರಿಂದ ಹಾಗಾಗಿ ಇದನ್ನ ಏನಾದ್ರು ವಿದ್ಯುತ್ ಸಂಪರ್ಕವನ್ನ ಇವತ್ತೇ ಕಟ್ ಮಾಡಿದಲ್ಲಿ ಜಾಲಿವುಡ್ ಸ್ಟುಡಿಯೋಗೆ ಡಬಲ್ ಸಂಕಷ್ಟ ಅಂತೂ ಕಾದಿರುವಂತದ್ದು ಕುಸುಮ.